ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೈಸೂರು ದಸರಾದಲ್ಲಿ ಕರಾವಳಿ ಕ್ರೀಡೆ ಕಂಬಳ ಬೇಡ ಅಂತ ಸಂಸದ ಯದುವೀರ್ ಒಡೆಯರ್ ಹೇಳಿಕೆಗೆ ಶಾಸಕ ಶ್ರೀವತ್ಸ ಸಾಥ್ ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ಈ ಬಗ್ಗೆ ಮಾತನಾಡಿದ ಅವರು, ನಿನ್ನೆ ದಸರಾ ಸಭೆಯಲ್ಲೂ ಕೂಡ ಕಂಬಳ ಬೇಡ ಅಂತ ಹೇಳಿದ್ವಿ. ಕಂಬಳಕ್ಕೆ ವಿರೋಧ ವ್ಯಕ್ತವಾಗ್ತಿರುವ ಬಗ್ಗೆ ಯತೀಂದ್ರ ಕೂಡ ತಿಳಿಸಿದ್ದಾರೆ. ಸಾಂಸ್ಕೃತಿಕ ದಸರಾ ಕಮರ್ಷಿಯಲ್ ಆಗೋದು ಬೇಡ, ದಸರಾ ಆಚರಣೆ ಸಾಂಸ್ಕೃತಿಕ ಹಬ್ಬವಾಗಿ ನಡೀಲಿ ಅಂತ ಹೇಳಿದರು. ಅಲ್ಲ, ಈಗ ಒಟ್ಟು ಅದು ವ್ಯಾವಹಾರಿಕವಾಗಿ ಮಾಡೋದು ಬೇಡ, ಅಲ್ಲಲ್ಲಿ ಅದರ ಶೈಲಿ ಇದೆ. ದಸರಾ ಸಾಂಪ್ರದಾಯಿಕವಾಗಿ ಏನು ನಡೀತಾ ಇದೆ ಅದನ್ನು ಮಾತ್ರ ಮಾಡಲಿ, ಇದು ಕಮರ್ಷಿಯಲ್ ಅಂತ ಆಗುತ್ತೆ. ಅಂದರೆ ಈಗ ಕಮರ್ಷಿಯಲ್ಗಿಂತ ಇದು ಯಾವಾಗಲೂ ದಸರಾ ಸಾಂಪ್ರದಾಯಿಕವಾಗಿ ಮಾಡಬೇಕು ಅಂತಾಗಿರೋದ್ರಿಂದ ಅದನ್ನು ಉಳಿಸ್ಕೊಂಡು ಹೋಗೋಣ, ಬೇಡ ಅನ್ನುವಂಥ ಅಭಿಪ್ರಾಯ ಇದೆ. ಸನ್ಮಾನ್ಯ ಯತೀಂದ್ರ ಸಿದ್ದರಾಮಯ್ಯನವರು ಅವ್ರು ಮಾತಾಡ್ಬೇಕಾದ್ರೆ ಅದನ್ನೇ ಹೇಳಿದ್ರು. ಕಂಬಳದ ವಿರೋಧವಾಗಿ ತುಂಬ ಜನ ಪ್ರತಿಭಟನೆ ಮಾಡಬೇಕು ಅಂತಲೂ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಕಂಬಳವನ್ನು ಕೈ ಬಿಡೋದು ಒಳ್ಳೆಯದು ಅನ್ನುವಂಥ ಅಭಿಪ್ರಾಯವನ್ನು ಸನ್ಮಾನ್ಯ ಸಚಿವರು ಕೊಟ್ಟಿದ್ದಾರೆ. ನೋಡೋಣ ಮುಖ್ಯಮಂತ್ರಿಗಳು ಏನು ಮಾಡ್ತಾರೆ. ಅಲ್ಲ, ಈಗ ಒಟ್ಟು ಅದು ವ್ಯಾವಹಾರಿಕವಾಗಿ ಮಾಡೋದು ಬೇಡ, ಅಲ್ಲಲ್ಲಿ ಅದು. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಕಾಮಿಡಿ ಪೀಸ್ ಆಗಿದ್ದಾರೆ ಅಂತ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೋಲಾರದಲ್ಲಿ ಈ ಬಗ್ಗೆ ಮಾತನಾಡಿದ ಅವರು, ಪ್ರಿಯಾಂಕ್ ಖರ್ಗೆ ಮಲ್ಲಿಕಾರ್ಜುನ ಖರ್ಗೆ ಕೆಲಸ ಟೋಟಲ್ ಝೀರೋ ಆಗ್ಬಿಟ್ಟಿದೆ. ಆರ್ಎಸ್ಎಸ್ ವಿರುದ್ಧ ಮಾತನಾಡಿದ್ರೆ ಮುಂದೆ ಅನುಕೂಲ ಆಗುತ್ತೆ ಅಂತ ಮಾತಾಡ್ತಾ ಇದ್ದಾರೆ ಅಷ್ಟೇ. ರಾಹುಲ್ ಗಾಂಧಿ ಮೆಚ್ಚುಗೆ ಪಡೆಯೋದಕ್ಕೆ ಪ್ರಿಯಾಂಕ್ ಖರ್ಗೆ ಮಾತನಾಡ್ತಿದ್ದಾರೆ. ಕೇರಳದಲ್ಲಿ ಮಣ್ಣು ಕುಸಿತ ಆದಾಗ ರಕ್ಷಣಾ ಕಾರ್ಯಾಚರಣೆ ಮಾಡ್ತಿರೋದು ಆರ್ಎಸ್ಎಸ್ನವರೇ. ಸಿಎಂ ಡಿಕೆ ಶಿವಕುಮಾರ್ ಅವರೇ ಆರ್ಎಸ್ಎಸ್ ವಿರುದ್ಧ ಮಾತಾಡಲ್ಲ, ಆರ್ಎಸ್ಎಸ್ ವಿರುದ್ಧ ಮಾತಾಡ್ತಾರೆ ಎಂಬ ಒಂದೇ ಕಾರಣಕ್ಕೆ ಬಿಕೆ ಹರಿಪ್ರಸಾದ್ ಅವರನ್ನ ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಮಾಡಲಾಗಿದೆ. ಪ್ರದೀಪ್ ಈಶ್ವರ್ ಮಿನಿ ಹುಚ್ಚ ವೆಂಕಟ್ ಇದ್ದಂತೆ ಪ್ರಿಯಾಂಕ್ ಖರ್ಗೆ ಎರಡನೇ ಹುಚ್ಚ ವೆಂಕಟ್ ಆಗಿದ್ದಾರೆ ಅಂತ ವ್ಯಂಗ್ಯವಾಡಿದ್ದಾರೆ. ನಂತರ ಏನ್ ಕೆಲಸ ಮಾಡಿದ್ದಾರೆ, ಅವ್ರ ಇಲಾಖೆಯಲ್ಲಿ ಏನ್ ಕೆಲಸ ಮಾಡಿದ್ದಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಟೋಟಲಿ ಝೀರೋ ಇರೋದ್ರಿಂದ ಅವ್ರ ತಂದೆನೂ ಝೀರೋನೇ, ಅವರು ಪ್ರಿಯಾಂಕ್ ಖರ್ಗೆನೂ ಝೀರೋನೇ. ಆ ಶೂನ್ಯ ಇರ್ತಕ್ಕಂಥ ಸಂದರ್ಭದಲ್ಲಿ ಝೀರೋನ ಹೀರೋ ಮಾಡೋದಕ್ಕೆ ನಾನು ಹೀರೋ ಆಗ್ಬೇಕನ್ನೋ ಲೆಕ್ಕಾಚಾರದಲ್ಲಿ RSS ವಿರುದ್ಧವಾಗಿ ಮಾತಾಡ್ತಾರೆ. RSS ವಿರುದ್ಧವಾಗಿ ಮಾತಾಡಿದಂಥವ್ರು ಯಾರ್ಯಾರೋ ಇವತ್ತು ಇಲ್ಲ, ಅವ್ರ ಕಾಣೆ ಆಗ್ಬಿಟ್ಟಿದೆ. ಹೌದು, ಇವತ್ತು ಕೇರಳದಲ್ಲಿ ಅಲ್ಲಿ ಇಲ್ಲಿ ಮಣ್ಣು ಕುಸಿತ ಇನ್ನೊಂದು ಮತ್ತೊಂದು ಸ್ಥಾನ ವಯನಾಡಲ್ಲಿ ಇವತ್ತು ಅವ್ರನ್ನ ರಕ್ಷಣಾ ಕಾರ್ಯ ಮಾಡ್ತಾ ಇರ್ತಕ್ಕಂಥದ್ದು RSS ಅವರೇ. RSS ಅವರು ಈ ದೇಶಕ್ಕೋಸ್ಕರ, ಈ ನೆಲಕ್ಕೋಸ್ಕರ, ಈ ಧರ್ಮಕ್ಕೋಸ್ಕರನೇ ಇರ್ತಕ್ಕಂಥದ್ದು. ಅದಕ್ಕೋಸ್ಕರ ಅದ್ರ ಮೇಲೆ ಯಾವುದೇ ಕಾರಣಕ್ಕೂ ರಾಹುಲ್ ಗಾಂಧಿ ಅವರಾಗ್ಲಿ ಪ್ರಿಯಾಂಕ್ ಅವರಾಗ್ಲಿ ಯಾರನ್ನು, ಯಾಕಂದ್ರೆ ಅವ್ರು ಡಿ ಕೆ ಶಿವಕುಮಾರ್ RSS ವಿರುದ್ಧವಾಗಿ ಮಾತಾಡಲ್ಲ. ಇವತ್ತು RSS ವಿರುದ್ಧವಾಗಿ ಮಾತಾಡ್ತಾ ಇದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಬಿಕೆ ಹರಿಪ್ರಸಾದ್ ಅವ್ರನ್ನ ಕೆಪಿಸಿಸಿ ಅಧ್ಯಕ್ಷ ಮಾಡಿರೋದು. ಅವ್ರು ಗುಜರಾತ್ ಇನ್ಚಾರ್ಜ್ ಆಗ್ಬಿಟ್ಟು ಅಲ್ಲೇನು ಕಿಸಿಯಾಕ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಹೇಳಿ ವಾಪಸ್ ಬಂದಿರತಕ್ಕಂಥವ್ರು. ಗೆದ್ದ ನಂತರ ನಾನು ಕೂಡ ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿದ್ದೇನೆ, ಒಂದು ಅವಕಾಶ ಕೊಟ್ಟು ನೋಡಿ ಅಂತ ಶಾಸಕ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದ ಅವರು, ನಾನು ಪಕ್ಷ ಸಂಘಟನೆ ಮಾಡಿಲ್ಲ, ಆದರೆ ರಿಮೂವ್ ಮಾಡಿದ್ದೀನಿ. ಬಿಜೆಪಿಯವರು ವ್ಯಂಗ್ಯ ಮಾಡೋದಕ್ಕೆ ವಿರೋಧ ಪಕ್ಷದಲ್ಲಿ ಕೂತಿರೋದು. ಸಿಎಂ ಬದಲಾವಣೆ ವೇಳೆ ಧೂಳಿಪಟ ಪಕ್ಷ ಬಿದ್ದೋಗುತ್ತೆ ಅಂದ್ರು. ಜನ ಮೆಚ್ಚೋ ರೀತಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಒಟ್ಟುಗೂಡಿ ಕೂಲ್ ಆಗಿ ಪವರ್ ಟ್ರಾನ್ಸ್ಫರ್ ಮಾಡಿದ್ರು. ಹಿರಿಯ 14 ಜನರನ್ನ ಮಂತ್ರಿ ಮಾಡಿದ್ದಾರೆ. ರಾಹುಲ್ ಗಾಂಧಿ ಪ್ರವಾಸದಲ್ಲಿದ್ದಾರೆ, ಅದಕ್ಕೆ ಸಚಿವ ಸಂಪುಟ ರಚನೆ ತಡ ಆಗ್ತಾ ಇದೆ. ಸದ್ಯದಲ್ಲೇ ಹೈಕಮಾಂಡ್ ತೀರ್ಮಾನ ಕೈಗೊಳ್ಳುತ್ತೆ. ಹಿರಿಯ ನಾಯಕರ ಭೇಟಿ ಮಾಡಿ ಅವಕಾಶ ಕೇಳಿದ್ದೇನೆ ಅಂತ ಸಚಿವ ಸ್ಥಾನಕ್ಕೆ ಸರ್ಕಾರಕ್ಕೆ ಒತ್ತಡ ಹಾಕಿದ್ದಾರೆ. ನಾನು ಒಬ್ಬ ಆಕಾಂಕ್ಷಿ ಇದ್ದೀನಿ. ನಾನೇನು ಆಕಾಂಕ್ಷಿ ಇಲ್ಲ ಅಂತ ಯಾವತ್ತೂ ಹೇಳಿಲ್ಲ. ಇವತ್ತು ಆಕಾಂಕ್ಷಿನೇ, ನಾಳೆಗೂ ಆಕಾಂಕ್ಷಿ. ಒಬ್ಬ ನಾನು ಅವತ್ತಿಂದನೂ ಹೇಳ್ತಾನೆ ಇದ್ದೀನಿ, ನಾನು 3ನೇ ಬಾರಿ ಆಯ್ಕೆ ಆಗಿದ್ದೀನಿ, 4 ಸಲ ಚುನಾವಣೆ ನಿಂತಿದ್ದೀನಿ. ನಮ್ಮ ಕುಟುಂಬದಲ್ಲಿ ಈಗ 8ನೇ ಬಾರಿ ನಾವು ಈ ಕ್ಷೇತ್ರ ಜನಪ್ರತಿನಿಧಿ ಮಾಡ್ತಾಯಿದ್ದೀವಿ. ನಮ್ಮ ತಂದೆಯವ್ರಿಗೆ ಒಂದು 6 ತಿಂಗಳು ಮಧ್ಯಸ್ಥ ಸಚಿವರಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ತು ಅಂದರೆ, ನಮ್ಮ ತಾಯಿಯವರ 3 ಬಾರಿ, ನನ್ನ 3 ಬಾರಿ ನಮ್ಗೆ ಅವಕಾಶ ಸಿಕ್ಕಲಿಲ್ಲ. ಈಗ ಒಂದು ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ ಗೌರವವಾಗಿ. ನಾನು ಇಲ್ಲ ಅಂತ ನಾನು ಹೇಳೋದಿಲ್ಲ. ನಾನು ಒಬ್ಬ ಪ್ರಬಲ ಸಚಿವ ಆಕಾಂಕ್ಷಿಯಾಗಿ ನಾನು ಸಹ ಹೈಕಮಾಂಡನ್ನು, ನಮ್ಮ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯ ಸಾಹೇಬ್ರನ್ನ, ಇವತ್ತಿನ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರ ಮೇಲೆ ಭಾಳ ಒತ್ತಡ ಹೇಳ್ತಾ ಇದ್ದೀನಿ. ತುಮಕೂರು ಜಿಲ್ಲಾ ಶಿರಾ ನಗರಸಭೆ ಅವಿಶ್ವಾಸ ನಿರ್ಣಯ ಸಭೆಯಲ್ಲಿ ಭಾರಿ ಹೈಡ್ರಾಮವೇ ನಡೆಯಿತು.
ಮಾಜಿ ನಗರಸಭೆ ಅಧ್ಯಕ್ಷೆ ಮತ್ತು ಇಂಡಿಪೆಂಡೆಂಟ್ ಸದಸ್ಯನ ನಡುವೆ ಗಲಾಟೆ ನಡೆದಿದ್ದು, ಮಾಜಿ ಅಧ್ಯಕ್ಷೆ ಪೂಜಾ ಹಾಗೂ ಅಜಯ್ ನಡುವೆ ಮಾತಿನ ಚಕಮಕಿ ನಡೆಯಿತು. ಅವಿಶ್ವಾಸ ನಿರ್ಣಯ ಸಭೆ ವೇಳೆ ಪರಸ್ಪರ ಆರೋಪ ಪ್ರತ್ಯಾರೋಪ ನಡೆದಿದ್ದು, ಅಧ್ಯಕ್ಷ ಜೀಶಾನ್ ಮೊಹಮ್ಮದ್ ವಿರುದ್ಧ ಅವಿಶ್ವಾಸ ನಿರ್ಣಯಕ್ಕೆ ಸೋಲಾಗಿದೆ. ಅಗತ್ಯ ಸಂಖ್ಯಾಬಲ ಸಿಗದ ಹಿನ್ನೆಲೆ ಅವಿಶ್ವಾಸ ನಿರ್ಣಯ ವಿಫಲ ಆಗಿತ್ತು. ಇನ್ನು ಒಂದು ಮತದ ಅಂತರದಲ್ಲಿ ಜೀಶಾನ್ ಮೊಹಮ್ಮದ್ ಅಧ್ಯಕ್ಷ ಸ್ಥಾನ ಉಳಿಸಿಕೊಂಡಿದ್ದಾರೆ. ಮತ್ತೊಮ್ಮೆ ನಗರಸಭೆ ಅಧ್ಯಕ್ಷರಾಗಿ ಜೀಶಾನ್ ಮೊಹಮ್ಮದ್ ಮುಂದುವರಿಕೆ ಆಗಲಿದ್ದಾರೆ. ರಾಜ್ಯದಲ್ಲಿ ಮುಂಗಾರು ಮಳೆ ಕೈಕೊಟ್ಟಿದ್ದು, ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನ ಹೋತಪೇಟೆ ಗ್ರಾಮದಲ್ಲಿ ಬಿತ್ತನೆ ಮಾಡಿದ ಹತ್ತಿ ಬೀಜ ಮೊಳಕೆ ಹಂತದಲ್ಲಿಯೇ ಒಣಗೋಗಿದೆ. ಇನ್ನು ಮಳೆ ಕೊರತೆಯಿಂದ ರೈತರು ಸಂಕಷ್ಟ ಎದುರಿಸ್ತಾ ಇದ್ದು, ಪ್ರತಿ ಎಕರೆ ಬಿತ್ತನೆಗೆ ರೈತರು 10,000 ರೂಪಾಯಿ ಖರ್ಚು ಮಾಡಿದ್ದಾರೆ. ಸಾಲ ಮಾಡಿ ಬಿತ್ತನೆ ಮಾಡಿದ ಬೀಜ ಒಣಗಿದ್ದಕ್ಕೆ ಅನ್ನದಾತರ ಸಂಕಷ್ಟ ಎದುರಿಸ್ತಾ ಇದ್ದಾರೆ. ಇನ್ನು ಸರ್ಕಾರ ಕೂಡಲೇ ಬರಗಾಲ ಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಿ ರೈತರಿಗೆ ಹೆಚ್ಚಿನ ಪರಿಹಾರ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಕೊರತೆ ಉಂಟಾಗಿದ್ದು, ರೈತರ ಜೀವನಾಡಿ ಕಾರಂಜಾ ಡ್ಯಾಂನಲ್ಲಿ ನೀರಿನ ಪ್ರಮಾಣ ಇಳಿಕೆಯಾಗಿದೆ. ಮಳೆ ಕೊರತೆಯಿಂದ ಕಾರಂಜಾ ಡ್ಯಾಂ ಒಳಹರಿವು ಶೂನ್ಯ ಆಗಿದ್ದು, 7.65 ಟಿಎಂಸಿ ಸಂಗ್ರಹ ಸಾಮರ್ಥ್ಯದ ಕಾರಂಜಾ ಜಲಾಶಯದಲ್ಲಿ ಸದ್ಯ 4.5 ಟಿಎಂಸಿ ಮಾತ್ರ ನೀರಿದೆ. ಇನ್ನು ಡ್ಯಾಂನಲ್ಲಿ ನೀರಿಲ್ಲದೆ ಜಿಲ್ಲೆಯ ಜನರಿಗೆ ಸಂಕಷ್ಟ ಶುರುವಾಗಿದ್ದು, ಜಿಲ್ಲೆಯ ಹಲವು ಭಾಗಗಳಿಗೆ ಕುಡಿಯೋದಕ್ಕೆ ನೀರು ಸರಬರಾಜು ಸ್ಥಗಿತ ಆಗಿದೆ. ಇನ್ನು ಡ್ಯಾಂ ನೀರು ನಂಬಿ ಬಿತ್ತನೆ ಮಾಡಿದ ರೈತರು ಈಗ ಕಂಗಾಲಾಗಿದ್ದಾರೆ. ಬಾಲ್ಕಿ ತಾಲೂಕಿನ 29,000 ಹೆಕ್ಟೇರ್ ಪ್ರದೇಶಕ್ಕೆ ಡ್ಯಾಂನಿಂದ ನೀರು ಒದಗಿಸಲಾಗ್ತಾ ಇತ್ತು. ಕೇರಳ ಕೊಡಗಿನಲ್ಲಿ ಮಳೆ ಹೆಚ್ಚಾದ ಹಿನ್ನೆಲೆ ಕಬಿನಿ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗಿದೆ. 12,000 ಕ್ಯೂಸೆಕ್ ಒಳಹರಿವು ಹೆಚ್ಚಾಗಿದ್ದು, ಇನ್ನು ಡ್ಯಾಂ ಹೊರಹರಿವು 500 ಕ್ಯೂಸೆಕ್ ಇದ್ದು, ಸದ್ಯ ಡ್ಯಾಂನಲ್ಲಿ 11.16 ಟಿಎಂಸಿ ನೀರು ಸಂಗ್ರಹ ಇದೆ. 19 ಟಿಎಂಸಿ ನೀರಿನ ಸಂಗ್ರಹ ಸಾಮರ್ಥ್ಯ ಇರುವ ಡ್ಯಾಂನಲ್ಲಿ 2,268 ಅಡಿ ನೀರು ಸಂಗ್ರಹ ಆಗಿದೆ. ಸಾಲ ಮನ್ನಾ ಮಾಡುವಂತೆ ಆಗ್ರಹಿಸಿ ಕಲಬುರಗಿ ಜಿಲ್ಲೆಯ ಕಾಳಗಿ ಪಟ್ಟಣದಲ್ಲಿ ರೈತರು ಧರಣಿ ನಡೆಸಿದ್ದಾರೆ. ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದ್ದು, ಕಲಬುರಗಿ ಜಿಲ್ಲೆಯಲ್ಲಿ ವಾಡಿಕೆಗಿಂತ ಮುಂಗಾರು ಮಳೆ ಕಡಿಮೆ ಆಗಿದ್ದು, ರೈತರ ಸಂಪೂರ್ಣ ಸಾಲ ಮನ್ನಾಗೆ ರೈತರು ಆಗ್ರಹಿಸಿದ್ದಾರೆ. ಜಿಲ್ಲೆಯಲ್ಲಿ ಮಳೆ ಇಲ್ಲದೆ ರೈತರು ಅಪಾರ ತೊಂದರೆ ಅನುಭವಿಸ್ತಾ ಇದ್ದಾರೆ. ಸರ್ಕಾರ ಕೂಡಲೇ ಬರಗಾಲ ಘೋಷಣೆ ಮಾಡಿ ಬರಗಾಲ ಘೋಷಣೆ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಆಗಿರೋದ್ರಿಂದ ಇಲ್ಲಿವರೆಗೂ ಯಾವುದೇ ಮುಂಜಾಗ್ರತಾ ಕ್ರಮ ವಹಿಸಲಾದೆ ಇರ್ತಕ್ಕಂಥದ್ದು ಮತ್ತು ಬೇಜವಾಬ್ದಾರಿಯಿಂದ ತೋರಿರ್ತಕ್ಕಂಥ ನೀತಿಯನ್ನ ಖಂಡಿಸ್ತಾ ಇದ್ದೀವಿ. ಆ ಕಾರಣಕ್ಕಾಗಿ ಇವತ್ತು ತಕ್ಷಣವೇ ಮುಂಗಾರು ಕುಸಿತವಾಗಿದೆ. ರೈತರು ರೊಕ್ಕದ ಮಾಲು ಉದ್ದು ಹೆಸರು ಸೋಯಾ 60 ದಿನ ಹೆಸರು ಉದ್ದು 60 ದಿನ ಬೆಳೆ, ಸೋಯಾ 90 ದಿನ ಬೆಳೆ. ಯಾವುದೇ ಕಾರಣಕ್ಕೂ ರೈತರನ್ನ ರೊಕ್ಕದ ಮಾಲು ಕೈ ಕೊಟ್ಟಿದೆ. ಕಂಗಾಲಾಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ನಾವು ಕೇಳಕ್ಕೆ ಬಯಸ್ತೀವಿ. ಮೊದಲನೇದಾಗಿ ಒಂದು ಬರಗಾಲನ್ನ ಘೋಷಣೆ ಮಾಡ್ಬೇಕಂತಕ್ಕಂಥ ಮಾತನ್ನ ಒತ್ತಾಯನ ಮಾಡ್ತಾ ಇದೀವಿ. ಅದ್ರ ಜೊತೆಗೆ ಎರಡನೇದಾಗಿ ನಾವು ಕೇಳ್ತಕ್ಕಂಥದ್ದೇನು ಅಂತ ಕೇಳಿದ್ರೆ, ರಾಜ್ಯ ಸರ್ಕಾರಕ್ಕೆ 1 ಲಕ್ಷ ರೂಪಾಯಿ ಸಾಲ ಮನ್ನಾ ಮಾಡಬೇಕು, ರಾಷ್ಟ್ರೀಕೃತ ಬ್ಯಾಂಕಿನ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಕೇಂದ್ರ ಸರ್ಕಾರ ಅನ್ನೋಂಥ ಮಾತನ್ನ ಒತ್ತಾಯನ ಮಾಡ್ತಾ ಇದೀವಿ. ಇದ್ರ ಜೊತೆಯಲ್ಲೇ ಈಗಾಗಲೇ ದಾವಣಗೆರೆ ಜಿಲ್ಲೆ ಜಗಳೂರು ಠಾಣೆ ಪೊಲೀಸರು ಕಾರ್ಯಾಚರಣೆ ನಡೆಸಿ ಪಡಿತರ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟಕ್ಕೆ ಯತ್ನಿಸಿದ 403 ಚೀಲದಲ್ಲಿದ್ದ ಅಕ್ಕಿಯನ್ನ ವಶಪಡಿಸಿಕೊಂಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಕಾನನಕಟ್ಟೆ ಟೋಲ್ ಬಳಿ ಪೊಲೀಸರು ಲಾರಿಯನ್ನ ವಶಕ್ಕೆ ಪಡೆದಿದ್ದಾರೆ. ದಂಧೆಕೋರರು ಅಕ್ರಮವಾಗಿ 403 ಚೀಲ ಪಡಿತರ ಅಕ್ಕಿಯನ್ನ ಸಾಗಾಟ ಮಾಡ್ತಾ ಇದ್ದು, ಖಚಿತ ಮಾಹಿತಿ ಮೇರೆಗೆ ಕಾನನಕಟ್ಟೆ ಟೋಲ್ ಬಳಿ
ಲಾರಿಯನ್ನ ವಶಕ್ಕೆ ಪಡೆಯಲಾಗಿದೆ. ಇನ್ನು ಲಾರಿ ಚಾಲಕ ವೀರಪ್ಪ ನಿಂಗಪ್ಪ ಕುರ್ನಾಲನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದು, ಗುರುರಾಜ್ ಪೋತನಾಳ್ ಹಾಗೂ ಸಿಂಗನಾಳ್ ಸುರೇಶ್ ಎಂಬುವರು ಲೋಡ್ ಮಾಡಿ ಕಳಿಸಿರೋದರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಈ ಸಂಬಂಧ ಜಗಳೂರು ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ದಾಖಲಾಗಿದೆ. ಚಿಕ್ಕಬಳ್ಳಾಪುರದಲ್ಲಿ ಪಾಕಿಸ್ತಾನಿ ಮೂಲದ ತಾಯಿ ಮಗ ಅರೆಸ್ಟ್ ಆಗಿದ್ದಾರೆ ಎನ್ನಲಾಗಿದೆ. ಬಾಗೇಪಲ್ಲಿ ತಾಲೂಕಿನ ದಾಸೆಗಾರಿಪಲ್ಲಿಯಲ್ಲಿ ತಾಯಿ ಮಗ ವಾಸಿಸ್ತಾ ಇದ್ರು. 52 ವರ್ಷದ ತಾಯಿ ಫರ್ಹಾನಾಜ್ ಮಗ ಮೊಹಮ್ಮದ್ ಫರ್ದೀನ್ ಬಂಧಿತರಾಗಿದ್ದಾರೆ. 22 ವರ್ಷದ ಹಿಂದೆ ಭಾರತಕ್ಕೆ ಬಂದಿದ್ದ ಫರ್ಹಾನಾಜ್ ದಾಸೆಗಾರಿಪಲ್ಲಿಯ ಅಯೂಬ್ ಖಾನ್ ಅವರನ್ನ ಮದುವೆ ಆಗಿದ್ರು. ದಂಪತಿಗೆ 2 ಮಕ್ಕಳಿದ್ದು. ಫರ್ಹಾನಾಜ್ ಪತಿ ಅಯೂಬ್ ಖಾನ್ ಕತಾರ್ನಲ್ಲಿ ಬಸ್ ಚಾಲಕನಾಗಿ ಕೆಲಸ ಮಾಡ್ತಿದ್ದಾನೆ. ಫರ್ಹಾನಾಜ್ ಮತ್ತು 2 ಮಕ್ಕಳು ದಾಸೆಗಾರಿಪಲ್ಲಿ ಗ್ರಾಮದಲ್ಲೇ ವಾಸವಿದ್ದಾರೆ. ಆಪರೇಷನ್ ಸಿಂಧೂರ್ ನಂತರ ವೀಸಾ ನವೀಕರಣ ಆಗಿರಲಿಲ್ಲ ಎನ್ನಲಾಗಿದೆ. ವೀಸಾ ಅವಧಿ ಮುಕ್ತಾಯಗೊಂಡಿದ್ರೂ ಕೂಡ ಪಾಕಿಸ್ತಾನಕ್ಕೆ ಮರಳಿರಲಿಲ್ಲ. ಅಕ್ರಮವಾಗಿ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ವೋಟರ್ ಐಡಿ, ಬ್ಯಾಂಕ್ ಖಾತೆಗಳನ್ನು ತಾಯಿ ಮಗ ಹೊಂದಿದ್ದಾರೆ ಎನ್ನಲಾಗಿದೆ. ಮಂಡ್ಯ ನಗರಕ್ಕೆ ಅಕ್ರಮ ಬಾಂಗ್ಲಾ ವಲಸಿಗರು ಬಂದಿರುವ ವದಂತಿ ಹಿನ್ನೆಲೆ ಅವರು ಪಶ್ಚಿಮ ಬಂಗಾಳದ ಅಕ್ರಮ ವಲಸಿಗರಲ್ಲ ಅಂತ ಮಂಡ್ಯ ಎಸ್ಪಿ ಶೋಭಾರಾಣಿ ಸಾಮಾಜಿಕ ಜಾಲತಾಣದಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈ ಬಗ್ಗೆ ಮಾತನಾಡಿದ ಅವರು, ವದಂತಿ ಬಂದ ತಕ್ಷಣ ಮಂಡ್ಯ ನಗರಕ್ಕೆ ಬಂದು ಪರಿಶೀಲನೆ ಮಾಡಿದ್ದೀವಿ. ಬಂದಿರುವ ಪಶ್ಚಿಮ ಬಂಗಾಳದವರ ಬಳಿ ರಾಜ್ಯದ ಪುರಾವೆಗಳಿವೆ. ಇವರೆಲ್ಲ ಕಾರ್ಖಾನೆಗೆ ಕೂಲಿಗಾಗಿ ಇಲ್ಲಿಗೆ ಬಂದಿದ್ದಾರೆ. ಅಕ್ರಮ ಬಾಂಗ್ಲಾ ವಲಸಿಗರು ಬಂದಿರೋದು ವದಂತಿ ಅಷ್ಟೇ. ಆ ಥರ ಯಾರೂ ಬಂದಿಲ್ಲ ಅಂತ ಪೊಲೀಸ್ ಇಲಾಖೆ ಸ್ಪಷ್ಟನೆ ಕೊಟ್ಟಿದೆ. ಕಾರ್ಖಾನೆ ತ್ಯಾಜ್ಯದ ಕೆಮಿಕಲ್ ಅನ್ನ ಅಂತರ್ಜಲ ಕಲುಷಿತಗೊಳಿಸುವ ಕರಾಳ ದಂಧೆ ನೆಲಮಂಗಲ ನಗರ ಸಭೆ ವ್ಯಾಪ್ತಿಯಲ್ಲೇ ನಡೀತಾ ಇದೆ. ಚಿಕ್ಕದೊಡ್ಡಯ್ಯ ಎಂಬುವರಿಗೆ ಸೇರಿದ ಜಮೀನಿನಲ್ಲಿ ಈ ದಂಧೆ ನಡೀತಾ ಇದ್ದು, ಮಲ್ಲೇಶ್ವರಂ, ಯಶವಂತಪುರ, ದಾಸರಳ್ಳಿ, ಚಿಕ್ಕಬಾಣಾವರ ಸೇರಿದಂತೆ ಹಲವು ಕಡೆಯ ಕೆಮಿಕಲ್ ತ್ಯಾಜ್ಯವನ್ನ ಅಂತರ್ಜಲದ ಮೂಲಕ ಕಲುಷಿತಗೊಳಿಸ್ತಾ ಇದ್ದಾರೆ. ದೊಡ್ಡ ದೊಡ್ಡ ಹಳ್ಳ ತೋಡಿ ಸುರಿತಿದ್ದಾರೆ. ಮಾರಕವಾದ ಕೆಮಿಕಲ್ ನೀರು ಭೂಮಿಯೊಳಗೆ ಸೇರ್ತಾ ಇದೆ. ಈ ಬಗ್ಗೆ ಗಮನ ಹರಿಸಬೇಕಾದ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಮೌನ ಆಗಿದ್ದಾರೆ. ಸ್ಥಳೀಯರ ವಿರೋಧದ ನಡುವೆ ಸ್ಥಳಕ್ಕೆ ಬಂದ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಕೃತ್ಯ ನಡೆಸುವವರ ಸಂಬಂಧ ನೋಟಿಸ್ ಜಾರಿ ಮಾಡಿ ಕ್ರಮ ತೆಗೆದುಕೊಳ್ಳುವ ಭರವಸೆ ಕೊಟ್ಟಿದ್ದಾರೆ. ಯಾದಗಿರಿ ತಾಲೂಕಿನ ಚಾಮನಹಳ್ಳಿ ಗ್ರಾಮದಲ್ಲಿ ಭೂಗಳ್ಳರು ಕೆರೆಯನ್ನೇ ನುಂಗಿದ್ದಾರೆ. 73 ಎಕರೆ ಕೆರೆ ಭೂಗಳ್ಳರ ಪಾಲಾಗ್ಬಿಟ್ಟಿದೆ. ಅಕ್ರಮವಾಗಿ ತಮ್ಮ ಹೆಸರಿಗೆ ಭೂಗಳ್ಳರು ಮಾಡಿಕೊಂಡಿದ್ದಾರೆ. 10 ವರ್ಷದಿಂದ ಚಾಮನಹಳ್ಳಿ ಭಾಗದಲ್ಲಿ ಭೂ ಬೆಲೆ ಗಗನಕ್ಕೇರಿದ್ದು, ಭೂಗಳ್ಳರ ಜೊತೆ ಕಂದಾಯ ಅಧಿಕಾರಿಗಳು ಶಾಮೀಲಾಗಿರುವ ಶಂಕೆ ಇದೆ. 73 ಎಕರೆ ಕೆರೆ ಜಾಗ ಮರಳಿ ರೈತರ ಹೆಸರಿಗೆ ಮ್ಯೂಟೇಷನ್ ಮಾಡಲಾಗಿದ್ದು, ರೈತರ ಹೆಸರಿಗೆ ಪಹಣಿ ಬಂದ ನಂತರ ಕಡಿಮೆ ಬೆಲೆಗೆ ಖರೀದಿ ಮಾಡಲಾಗಿದೆ. ಭೂಮಿ ಖರೀದಿಸಿ ಅಕ್ರಮವಾಗಿ ಭೂಗಳ್ಳರು ಲೇಔಟ್ ನಿರ್ಮಾಣ ಮಾಡಿದ್ದಾರೆ. ಈ ಬಗ್ಗೆ ಕಂದಾಯ ಇಲಾಖೆಗೆ ಸಾಮಾಜಿಕ ಹೋರಾಟಗಾರ ಸಾಬಣ್ಣ ದೂರು ಕೊಟ್ಟಿದ್ದು, ಕಂದಾಯ ನಿರೀಕ್ಷಕರಿಂದ ತಹಶೀಲ್ದಾರ್ಗೆ ವರದಿ ಸಲ್ಲಿಸಲಾಗಿದೆ. ಕಂದಾಯ ನ್ಯಾಯಾಲಯದಲ್ಲಿ ಕೇಸ್ ವಿಚಾರಣೆ ಹಂತದಲ್ಲಿದ್ದು, ಕೆರೆ ಒತ್ತುವರಿ ಕಂಡುಬಂದರೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಯಾದಗಿರಿ ಜಿಲ್ಲಾ ಪಂಚಾಯಿತಿ ಸಿಇಒ ಲವೀಶ್ ವರಡಿಯಾ ಎಚ್ಚರಿಕೆ ಕೊಟ್ಟಿದ್ದಾರೆ. ಮದ್ಯದ ಅಮಲಿನಲ್ಲಿ ಬೈಕ್ ಚಲಾಯಿಸಿ ಯುವಕನ ಹೈಡ್ರಾಮಾ ಮಾಡಿದಂಥ ಘಟನೆ ಉತ್ತರ ಕನ್ನಡ ಜಿಲ್ಲೆ ದಾಂಡೇಲಿ ನಗರದ ಸೋಮಾನಿ ವೃತ್ತದಲ್ಲಿ ನಡೆದಿದೆ. ಯುವಕನ ಹುಚ್ಚಾಟ ತಿಳಿದ ಪೊಲೀಸರು ಸ್ಥಳಕ್ಕೆ ಆಗಮಿಸಿದ ವೇಳೆ ಪೊಲೀಸರ ಜೊತೆ ಯುವಕ ವಾಗ್ವಾದ ನಡೆಸಿದ್ದು, ಬೆದರಿಕೆ ಹಾಕಿದ್ದಾನೆ. ಸಾರ್ವಜನಿಕರ ಸಮ್ಮುಖದಲ್ಲೇ ಗಲಾಟೆ ಮಾಡಿದ್ದು, ಪೊಲೀಸ್ ಠಾಣೆಯಲ್ಲೂ ಆಲ್ಕೋಹಾಲ್ ಟೆಸ್ಟ್ಗೂ ಸಹಕರಿಸದೆ ಉದ್ದಟತನ ಮೆರೆದಿದ್ದಾನೆ. ಪಿಎಸ್ಐ ಅಮೀನ್ ಅತ್ತಾರ್ ನೇತೃತ್ವದಲ್ಲಿ ಯುವಕನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬಳಿಕ ವೈದ್ಯಕೀಯ ಪರೀಕ್ಷೆಗಾಗಿ ಯುವಕನನ್ನ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ. ಈ ಸಂಬಂಧ ದಾಂಡೇಲಿ ನಗರ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ದಾಖಲಾಗಿದೆ. ಡಿವೋರ್ಸ್ಗಾಗಿ 20 ವರ್ಷದಿಂದ ಜೋಡಿ ಅಲಿತಾ ಇದ್ದು, ಮದುವೆಯಾದ ಕೆಲವೇ ದಿನದಲ್ಲಿ ಡಿವೋರ್ಸ್ಗಾಗಿ ದಂಪತಿ ಮಧ್ಯೆ ಫೈಟ್ ನಡೆದಿದೆ. ಜೀವನ ಮಾಡೋಕ್ಕಾಗಲ್ಲ ಅಂತ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಕೋರ್ಟ್ಗೆ ಶಿಕ್ಷಕಿ ಬಂದಿದ್ದು, ಈ ಅಪರೂಪದ ಜೋಡಿಯನ್ನ ನ್ಯಾಯಾಧೀಶರು ಈಗ ಒಂದು ಮಾಡಿದ್ದಾರೆ. ಯಲ್ಲಪ್ಪ ಮತ್ತು ನಾಗರತ್ನ ಎಂಬ ಜೋಡಿ ಮತ್ತೆ ಒಂದಾಗಿದ್ದಾರೆ. ಈ ಜೋಡಿಯನ್ನ ಸುನೀಲ ತಳವಾರ ಎಂಬ ಹಿರಿಯ ನ್ಯಾಯಾಧೀಶರು ಒಂದು ಮಾಡಿದ್ದಾರೆ. ನ್ಯಾಯವಾದಿಗಳ ಈ ಕಾರ್ಯಕ್ಕೆ ಎಲ್ಲೆಡೆ ಶ್ಲಾಘನೆ ವ್ಯಕ್ತವಾಗ್ತಿದೆ. ತರ್ರಿ ತಿನ್ನಿಸ್ತಾರ್ರಿ.
ನಾವು ಅದನ್ನು ಪರಿಗಣಿಸಿ ಗಣನೆಗೆ ತೆಗೆದುಕೊಂಡು ಅದನ್ನು ನಾವು ನಿರ್ವಹಣೆ ಮಾಡಿದ್ದೀವಿ. ಈಗ 1 ಮಾನವೀಯತೆ ಮತ್ತು ಪ್ರಾಣಿ ಪ್ರೇಮವನ್ನ ಎತ್ತಿ ಹಿಡಿಯುವ ಅಪರೂಪದ ಘಟನೆಯೊಂದು ಮೂಡಿಗೆರೆ ತಾಲೂಕಿನ ಬೆಳಗೋಡು ಗ್ರಾಮದಲ್ಲಿ ನಡೆದಿದೆ. ಅನಾರೋಗ್ಯದಿಂದ ಸಾವನ್ನಪ್ಪಿದ್ದ ಹಸುವಿಗೆ ಬಜರಂಗ ದಳದ ಕಾರ್ಯಕರ್ತರು ಹಾಗೂ ಸ್ಥಳೀಯರ ಯುವಕರು ಸಕಲ ವಿಧಿವಿಧಾನಗಳೊಂದಿಗೆ ಗೌರವಯುತ ಅಂತ್ಯ ಸಂಸ್ಕಾರ ನೆರವೇರಿಸಿದ್ದಾರೆ. ಮೂಕ ಪ್ರಾಣಿಯ ಸೇವೆ ಸ್ಮರಿಸಿದ ಯುವಕರು ಮೃತ ಹಸುವಿಗೆ ಶಾಸ್ತ್ರೋಕ್ತವಾಗಿ ಪೂಜೆ ಸಲ್ಲಿಸಿ ಅಂತಿಮ ನಮನ ಸಲ್ಲಿಸಿದ್ರು. ಪ್ರಸ್ತುತ ದಿನಗಳಲ್ಲಿ ಮನುಷ್ಯತ್ವ ಮರೆಯಾಗುತ್ತಿರುವ ಕಾಲದಲ್ಲಿ ಮೂಕ ಪ್ರಾಣಿಗಳ ಮೇಲಿನ ಅಪಾರ ಕಾಳಜಿ ಮತ್ತು ಧಾರ್ಮಿಕ ಮೌಲ್ಯಗಳನ್ನು ಸಾರಿದ ಯುವ ಪಡೆಯ ಈ ಸತ್ಕಾರ್ಯ ಇಡೀ ಗ್ರಾಮಸ್ಥರ ಮನಗೆದ್ದಿದ್ದು ವ್ಯಾಪಕ ಮೆಚ್ಚುಗೆಗೂ ಕಾರಣವಾಗಿದೆ. ಕುಡಿದು ಅಡ್ಡಾದಿಡ್ಡಿ ಕ್ಯಾಂಟರ್ ಲಾರಿ ಚಾಲನೆ ಮಾಡಿದ ಪರಿಣಾಮ ರಾಷ್ಟ್ರೀಯ ಹೆದ್ದಾರಿಯ ಲೈಟ್ ಕಂಬಗಳಿಗೆ ಕ್ಯಾಂಟರ್ ಲಾರಿ ಡಿಕ್ಕಿ ಹೊಡೆದಿದೆ. ಹೊಸಪೇಟೆ ತಾಲೂಕಿನ ಕೊಳತೂರು ಗೇಟ್ ಬಳಿ ಅಪಘಾತ ಸಂಭವಿಸಿದ್ದು, ಕ್ಯಾಂಟರ್ ಚಾಲಕನ ಅಜಾಗರೂಕತೆ ಚಾಲನೆಗೆ 10ಕ್ಕೂ ಹೆಚ್ಚು ಲೈಟ್ ಕಂಬಗಳು ಧ್ವಂಸ ಆಗಿವೆ. ಹೆದ್ದಾರಿ ಮಧ್ಯಭಾಗದಲ್ಲಿ ಲೈಟ್ ಕಂಬಗಳು ಸಹ ಪುಡಿ ಆಗಿದ್ದು ಭಾರೀ ಅನಾಹುತವೇ ತಪ್ಪಿದೆ. ಇನ್ನು ಕುಡಿದು ವಾಹನ ಚಾಲನೆ ಮಾಡಿದ ಕ್ಯಾಂಟರ್ ಚಾಲಕನನ್ನ ಹೊಸಕೋಟೆ ಸಂಚಾರಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಘಟನಾ ಸ್ಥಳಕ್ಕೆ ಹೊಸಕೋಟೆ ಸಂಚಾರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಧಾರವಾಡದಲ್ಲಿ ಬೈಕ್ ಸವಾರ ವೀಲಿಂಗ್ ಮಾಡಿ ಹುಚ್ಚಾಟ ಮೆರೆದಿದ್ದಾನೆ. ಜುಬಿಲಿ ವೃತ್ತದಿಂದ ಕೋರ್ಟ್ ಸರ್ಕಲ್ವರೆಗೂ ವೀಲಿಂಗ್ ಮಾಡಿ 20 ವರ್ಷದ ಯುವಕ ಸುಮೇರ್ ಹುಚ್ಚಾಟ ಮೆರೆದಿರೋದು. ಪ್ರತಿದಿನ ಧಾರವಾಡ ನಗರದಲ್ಲಿ ಯುವಕ ವೀಲಿಂಗ್ ಮಾಡ್ತಿದ್ದ. ಸದ್ಯ ಯುವಕನ ವಿರುದ್ಧ ಕೇಸ್ ದಾಖಲು ಮಾಡಿ ಪೊಲೀಸರು ಬೈಕ್ ವಶಕ್ಕೆ ಪಡೆದಿದ್ದಾರೆ. ಈ ಸಂಬಂಧ ಧಾರವಾಡ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. 8ನೇ ತರಗತಿ ಸರ್ಕಾರಿ ಶಾಲೆ ವಿದ್ಯಾರ್ಥಿನಿ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ 3 ಶಿಕ್ಷಕಿಯರು ಸೇರಿದಂತೆ ಅಡುಗೆ ಸಹಾಯಕಿ ಮೇಲೆ ಸೂರ್ಯನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಇನ್ನು ಮರಸೂರು ಮಡಿವಾಳದಲ್ಲಿ ಡೆತ್ ನೋಟ್ ಬರೆದಿಟ್ಟು ವಿದ್ಯಾರ್ಥಿನಿ ಮಧುಶ್ರೀ ಆತ್ಮಹತ್ಯೆಗೆ ಶರಣಾಗಿದ್ದು, ಮರಸೂರಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದ್ತಾ ಇದ್ಲು. ವಿದ್ಯಾರ್ಥಿನಿ ಮಧುಶ್ರೀಗೆ ಮಾನಸಿಕವಾಗಿ ಕಿರುಕುಳ ನೀಡಿರುವ ಆರೋಪ ಹಿನ್ನೆಲೆ ಶಾಲೆಯ ಮುಖ್ಯ ಶಿಕ್ಷಕಿ ಸುಜಾತ, ಸಹ ಶಿಕ್ಷಕಿಯರಾದ ಕವಿತಾ, ರೂಪಾ, ಅಡುಗೆ ಸಹಾಯಕಿ ಕಮಲಮ್ಮ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಇನ್ನು ಶಿಕ್ಷಕಿಯರ ಕಿರುಕುಳದ ಬಗ್ಗೆ ದೈಹಿಕ ಶಿಕ್ಷಕ ಶ್ರೀನಿವಾಸ್ಗೆ ಮಧುಶ್ರೀ ತಿಳಿಸಿದ್ಲಂತೆ. ಮಾನಸಿಕವಾಗಿ ನೊಂದು ಮಧುಶ್ರೀ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಪ್ರಕರಣ ದಾಖಲು ಮಾಡಿಕೊಂಡು ಸೂರ್ಯನಗರ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಬೇರೆ ಮಕ್ಕಳಿಗೂ ಇದೇ ತರ ಆಗುತ್ತೆ. ಆಗ್ಬಾರ್ದು ಅಷ್ಟೇ. ನಾನು ನೀವು ಇಲ್ಲಿ ಏನಾದ್ರು ಡಿಸಿಷನ್ ತಗೊಂಡಿಲ್ಲ ಸರ್, ನಾನು ಯಾವ ಟೀಚರ್ ಈ ತರ ಮಾಡ್ತಿದ್ದಾರೆ ಅಂತೆಲ್ಲ ಹೇಳಿದ್ಮೇಲೆ ನಮ್ಮ ಮಗುನ ಕರೆದು ಟಾರ್ಚರ್ ಮಾಡ್ತಾ ಇದ್ದಾರೆ ಅವರು. ಆ ವಿಷಯಕ್ಕೆ ಟಾರ್ಚರ್ ಕೊಟ್ಟಿರೋದು. ಆ ವಿಷಯ ಟೀಚರ್ ಈ ತರ ಮಾಡ್ತಿದ್ದಾರೆ ಅಂತೆಲ್ಲ ಹೇಳಿದ್ಮೇಲೆ ನಮ್ಮ ಮಗುನ ಕರೆದು ಟಾರ್ಚರ್ ಮಾಡ್ತಾ ಇದ್ದಾರೆ ಅವರು. ಆ ವಿಷಯಕ್ಕೆ ಟಾರ್ಚರ್ ಕೊಟ್ಟಿರೋದು. ಆ ವಿಷಯ ಟಾರ್ಚರ್ ಕೊಟ್ಟನೆ ಈ ತರ ಮಾಡಿರೋದು. ಬೇರೆ ಎಲ್ಲೆಲ್ಲ ಬರೀಬೇಕು ಅಂತ ಅಂದ್ಬಿಟ್ಟು ಬೇರೆ ಎಲ್ಲೆಲ್ಲ ಕೊಡ್ಬೇಕು ಅಂತಾನೆ ಬರ್ದಿಕ್ಕಿದ್ದಾರೆ. ಆ ವಿಷಯಕ್ಕೆ ಟಾರ್ಚರ್ ಕೊಡ್ತಾ ಇದ್ದೀರಾ ಮಗುಗಂತ ಭಯಬಿಟ್ಟಿದ್ದಾರೆ. HM ಕರ್ಸ್ಬಿಟ್ಟು ಯಾವ ವಿಷಯಕ್ಕೆ ಆನ್ ಮಾಡಿದ್ದಾರೆ. ಮಗು ಮತ್ತೆ ಟೀಚರ್ ಮತ್ತೆ ಏನ್ ನಡೀತು ಅಂತ ಗೊತ್ತಾ ಯಾರಿಗಾದ್ರು? ಒಂದು ಕೋ ಎಜುಕೇಶನ್ ಸ್ಕೂಲ್ ಅಂದ್ರೆ ಗಂಡ್ಮಕ್ಳ ಹತ್ರ ಮಾತಾಡಲ್ವಾ? ಹೆಣ್ಮಕ್ಳು ಗಂಡ್ಮಕ್ಳು ಮಾತಾಡಲ್ವಾ ಸರ್? ಏನಿದೆ ಸರ್ ಟೀಚರ್ಸ್ಗೆ? ಅವ್ರಿಗೇನು ಶಿವಮೊಗ್ಗದ ತೀರ್ಥಹಳ್ಳಿ ಸರ್ಕಾರಿ ಆಸ್ಪತ್ರೆಯ ವೈದ್ಯರ ನಿರ್ಲಕ್ಷ್ಯಕ್ಕೆ ಮಹಿಳೆ ಬಲಿಯಾಗಿದ್ದಾರೆ. ಹೆರಿಗೆ ವೇಳೆ ಜಯಚಾಮರಾಜೇಂದ್ರ ಆಸ್ಪತ್ರೆ ವೈದ್ಯರು ನಿರ್ಲಕ್ಷ್ಯ ವಹಿಸಿದ್ರಾ ಎಂಬ ಅನುಮಾನ ವ್ಯಕ್ತವಾಗಿದೆ. ಇನ್ನು ಹೆರಿಗೆ ಬಳಿಕ 27 ವರ್ಷದ ಸುಮಾ ಸ್ಥಿತಿ ಗಂಭೀರವಾಗಿತ್ತಂತೆ. ನವಜಾತ ಶಿಶುವಿನ ಸ್ಥಿತಿ ಕೂಡ ಕ್ರಿಟಿಕಲ್ ಆಗಿತ್ತು. ಬಳಿಕ ಶಿವಮೊಗ್ಗ ಮೆಗಾನ್ ಆಸ್ಪತ್ರೆಗೆ ವೈದ್ಯರು ಕಳಿಸಿದ್ರು. ಅಲ್ಲಿಂದ ಉಡುಪಿಯ ಮಣಿಪಾಲ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿತ್ತು. ಮಣಿಪಾಲ್ನ ಕೆಎಂಸಿ ಆಸ್ಪತ್ರೆಯ ಐಸಿಯುನಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಸುಮಾ ಮೃತಪಟ್ಟಿದ್ದಾರೆ. ಅನಾರೋಗ್ಯದಿಂದ ಬಳಲ್ತಾ ಇದ್ದ ವೃದ್ಧೆ ಕಟ್ಟಡದಿಂದ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ನೆಲಮಂಗಲದ ಚಿಕ್ಕಬಿದ್ರಕಲ್ಲು ಜಿಂದಾಲ್ನ ಪ್ರೆಸ್ಟೀಜ್ ಸಿಟಿ ಅಪಾರ್ಟ್ಮೆಂಟ್ನಲ್ಲಿ ನಡೆದಿದೆ. 78 ವರ್ಷದ ಗೌರಮ್ಮ ಅಪಾರ್ಟ್ಮೆಂಟ್ನ 7ನೇ ಮಹಡಿಯಿಂದ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಮಗ ಪುರುಷೋತ್ತಮ ಜೊತೆ ವಾಸವಿದ್ದ ವೃದ್ಧೆ ಗೌರಮ್ಮ ಪಾರ್ಶ್ವವಾಯು ಕಾಯಿಲೆಯಿಂದ ಬಳಲ್ತಾ ಇದ್ರು. ಕಾಯಿಲೆಯಿಂದ ಬೇಸತ್ತು ಕಟ್ಟಡದಿಂದ ಬಿದ್ದು ಸೂಸೈಡ್ ಮಾಡಿಕೊಂಡಿದ್ದಾರೆ. ಮನೆಯಲ್ಲಿ ತಾಯಿ ಕಾಣಿಸದೇ ಇದ್ದಾಗ ಕಟ್ಟಡದ ಕೆಳಗೆ ಮೃತದೇಹ ಪತ್ತೆಯಾಗಿದೆ. ನೆಲಮಂಗಲ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆದಿದ್ದು ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.
ಕುಡಿತದ ಚಟ ಬಿಡುವಂತ ಪೋಷಕರು ಬುದ್ಧಿವಾದ ಹೇಳಿದ್ದಕ್ಕೆ ಮನನೊಂದು ಯುವಕ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಬೆಂಗಳೂರು ಉತ್ತರ ತಾಲೂಕಿನ ತೋಟದ ಗುಡ್ಡದಹಳ್ಳಿಯಲ್ಲಿ ನಡೆದಿದೆ. 18 ವರ್ಷದ ಯುವಕ ದೇವರಾಜ್ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಕಟ್ಟಡ ಕಾರ್ಮಿಕರಾಗಿದ್ದ ಶಾಂತಪ್ಪ ಭೀಮವ್ವ ದಂಪತಿ ಪುತ್ರ ದೇವರಾಜ್ ಆಗಿದ್ದು 10 ವರ್ಷದ ಹಿಂದೆ ಯಾದಗಿರಿಯಿಂದ ಕುಟುಂಬ ಬೆಂಗಳೂರಿಗೆ ಬಂದಿತ್ತು. ಪಿಯುಸಿ ಓದ್ತಿದ್ದಾಗಲೇ ಕಾಲೇಜಿಗೆ ಹೋಗದೆ ದೇವರಾಜ್ ಕುಡಿತದ ಚಟಕ್ಕೆ ದಾಸ ಆಗ್ಬಿಟ್ಟಿದ್ದ. ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಸೀಟ್ ಕಂಬಿಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ತಂದೆ ಊಟಕ್ಕೆ ಮನೆಗೆ ಬಂದಾಗ ಘಟನೆ ಬೆಳಕಿಗೆ ಬಂದಿದೆ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಮೇಲುಕೋಟೆ ಬಳಿಯ ರಸ್ತೆಯಲ್ಲಿ ನವಿಲೊಂದು ಸಾವನ್ನಪ್ಪಿದೆ. ಇನ್ನು ಮೇಲ್ಕೋಟೆಗೆ ಬರುವ ಭಕ್ತರ ಕಾರಿಗೆ ನವಿಲು ಡಿಕ್ಕಿಯಾಗಿ ಸಾವಿಗೀಡಾಗಿರೋ ಶಂಕೆ ಇದೆ. ಘಟನಾ ಸ್ಥಳದಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿಯಿಂದ ಪರಿಶೀಲನೆ ನಡೆದಿದೆ. ಮೇಲುಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಜಾಯಿಂಟ್ ವೆಲ್ಡಿಂಗ್ ಕಟ್ಟಾಗಿ ಯುವಕನ ಮೇಲೆ ಭಾರೀ ಗಾತ್ರದ ಗೇಟ್ ಮುರಿದು ಬಿದ್ದ ಘಟನೆ ಬಸವನಗುಡಿಯ ಬೃಂದಾವನ ನಗರದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಡೆದಿದೆ. 25 ವರ್ಷದ ಯುವಕನ ಮಧು ಎಂಬ ಹುಡುಗನ ಬೆನ್ನು ಮೂಳೆಗೆ ತೀವ್ರ ಪೆಟ್ಟು ಬಿದ್ದಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ವಿಚಾರ ತಿಳಿದು ಘಟನಾ ಸ್ಥಳಕ್ಕೆ ಪೋಷಕರು ಬಂದಿದ್ದು ಕಣ್ಣೀರಿಟ್ಟಿದ್ದಾರೆ. ಯುವತಿ ವಿಚಾರಕ್ಕೆ ಯುವಕರಿಬ್ಬರ ನಡುವೆ ಕಲಹ ನಡೆದು ಜಗಳ ತಾರಕಕ್ಕೇರಿ ಓರ್ವ ಯುವಕನಿಗೆ ಚಾಕು ಇರಿದ ಘಟನೆ ಹಾಸನ ಜಿಲ್ಲೆ ಬೇಲೂರು ಪಟ್ಟಣದಲ್ಲಿ ನಡೆದಿದೆ. 21 ವರ್ಷದ ಶರತ್ ಚಾಕು ಇರಿತಕ್ಕೆ ಒಳಗಾಗಿದ್ದು 22 ವರ್ಷದ ಪ್ರಜ್ವಲ್ ಚಾಕುವಿನಿಂದ ಹಲ್ಲೆ ಮಾಡಿದ್ದಾನೆ. ಗಾಯಾಳು ಶರತ್ ಹೋಟೆಲ್ ಕಾರ್ಮಿಕನಾಗಿದ್ದು ಒಂದೇ ಯುವತಿಯನ್ನ ಶರತ್ ಹಾಗೂ ಪ್ರಜ್ವಲ್ ಪ್ರೀತಿಸ್ತಾ ಇದ್ರು. ಇದೇ ವಿಚಾರಕ್ಕೆ 2 ದಿನದಿಂದ ಶರತ್ ಹಾಗೂ ಪ್ರಜ್ವಲ್ ನಡುವೆ ಸಂಘರ್ಷ ಉಂಟಾಗಿತ್ತು. ಬೆಳಗ್ಗೆ ಪ್ರಜ್ವಲ್ನನ್ನ ಮಾತನಾಡಿಸೋದಕ್ಕೆ ಶರತ್ ಬಂದಿದ್ದ. ಈ ವೇಳೆ ಇಬ್ಬರ ನಡುವೆ ಜಗಳ ಶುರುವಾಗಿ ಮಾತಿಗೆ ಮಾತು ಬೆಳೆದು ತನ್ನ ಬಳಿಯಿದ್ದ ಚಾಕುವಿನಿಂದ ಶರತ್ಗೆ ಪ್ರಜ್ವಲ್ ಇರಿದಿದ್ದಾನೆ. ನಂತರ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡಿದ್ದು ತದನಂತರದಲ್ಲಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇನ್ನು ಗಾಯಾಳು ಶರತ್ಗೆ ಬೇಲೂರು ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಿದೆ. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ವರ್ಚುಗಲ್ ಗ್ರಾಮದಲ್ಲಿ ಕೊಳೆತ ಸ್ಥಿತಿಯಲ್ಲಿ ವಿವಾಹಿತ ಮಹಿಳೆ ಶವ ಪತ್ತೆಯಾಗಿದೆ. ಬದನೂರು ಗ್ರಾಮದ 30 ವರ್ಷದ ಅನಸೂಯ ಲಕ್ಷ್ಮಣ ರಂಗಣ್ಣವರ ಮಹಿಳೆ ಶವ ಪತ್ತೆಯಾಗಿರೋದು ಅನೈತಿಕ ಸಂಬಂಧ ಹಿನ್ನೆಲೆ ವ್ಯಕ್ತಿಯಿಂದ ಕೊಲೆ ಆರೋಪ ಕೇಳಿಬಂದಿದೆ. 4 ದಿನದ ಹಿಂದೆ ನಾಪತ್ತೆ ಆಗಿದ್ದ ಮಹಿಳೆ ಕಬ್ಬಿನ ಹೊಲದಲ್ಲಿ ಶವವಾಗಿ ಪತ್ತೆಯಾಗಿದ್ದಾಳೆ. ಜುಲೈ 7ನೇ ತಾರೀಕು ಸಂತೆಗೆ ಅಂತ ಲೋಕಾಪುರ ಪಟ್ಟಣಕ್ಕೆ ಅನಸೂಯ ಬಂದಿದ್ರಂತೆ. ಸಂತೆಗೆ ಬಂದಿದ್ದ ವೇಳೆ ಮಹಿಳೆ ವಾಪಸ್ ಮನೆಗೆ ಬಂದಿರಲಿಲ್ಲ. ಪತ್ನಿ ನಾಪತ್ತೆಯಾಗಿದ್ದ ಬಗ್ಗೆ ಪತಿ ದೂರು ಕೊಟ್ಟಿದ್ದ. 4 ದಿನಗಳ ಬಳಿಕ ಕಬ್ಬಿನ ಗದ್ದೆಯಲ್ಲಿ ಶವ ಪತ್ತೆಯಾಗಿದೆ. ಕೊಲೆ ಮಾಡಿ ಬಿಸಾಕಿದ ರೀತಿಯಲ್ಲಿರುವ ಮಹಿಳೆ ಶವ ಇದಾಗಿದ್ದು ಕೊಲೆ ಹಿಂದೆ ಅನೈತಿಕ ಸಂಬಂಧ ಆರೋಪ ಕೇಳಿಬಂದಿದ್ದು ಸೋಮಪ್ಪ ಹಳ್ಳಿ ಎಂಬುವನ ವಿರುದ್ಧ ಕೊಲೆ ಆರೋಪ ಕೇಳಿಬಂದಿದೆ. ಪ್ರಕರಣದಲ್ಲಿ ಸ್ಥಳೀಯ ಪೊಲೀಸರ ನಡೆ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದ್ದು ಪೊಲೀಸರಿಂದ ನಿರ್ಲಕ್ಷ್ಯದ ಆರೋಪವೂ ಕೂಡ ಕೇಳಿಬಂದಿದೆ. ಬೆಂಗಳೂರಿನ ಕೆಆರ್ಪುರಂ ತ್ರಿವಳಿ ಹತ್ಯೆ ಮಾಸುವ ಮುನ್ನ ಮತ್ತೊಂದು ಭಯಾನಕ ತ್ರಿಬಲ್ ಮರ್ಡರ್ ನಡೆದಿದೆ. ತಾಯಿ ಅಜ್ಜಿ ಮಾವನನ್ನೇ ಬರ್ಬರವಾಗಿ ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಿದ ಘಟನೆ ಕೊಟ್ಟಿಗೆಪಾಳ್ಯದ ಅಯ್ಯಪ್ಪ ದೇವಸ್ಥಾನದ ಬಳಿ ನಡೆದಿದೆ. ಡ್ರೈವರ್ ಕೆಲಸ ಮಾಡ್ತಾ ಇದ್ದ ಪ್ರಶಾಂತ್ ಎಂಬಾತನಿಂದ ಕೃತ್ಯ ನಡೆದಿದ್ದು 55 ವರ್ಷದ ತಾಯಿ ಮಂಗಳಮ್ಮ, 65 ವರ್ಷದ ಅಜ್ಜಿ ನಂಜಮ್ಮ, 50 ವರ್ಷದ ಮಾವ ಸತೀಶ್ನನ್ನ ಕೊಂದು ಪರಾರಿಯಾಗೋದಕ್ಕೆ ಹಂತಕ ಪ್ರಶಾಂತ್ ಯತ್ನಿಸಿದ್ದ. ಬಳಿಕ ಹಂತಕನನ್ನ ಹಿಡಿದು ಸ್ಥಳೀಯರು ರೂಮ್ನಲ್ಲಿ ಕೂಡಾಕಿದ್ರು. ಬಳಿಕ ರೂಮ್ನಲ್ಲೇ ನೇಣು ಬಿಗಿದುಕೊಂಡು ಹಂತಕನು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಇನ್ನು ಸ್ಥಳಕ್ಕೆ ಕಾಮಾಕ್ಷಿಪಾಳ್ಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಕೊಲೆಯಾದ ಮಂಗಳಮ್ಮ ಗಾರ್ಮೆಂಟ್ಸ್ನಲ್ಲಿ ಕೆಲಸ ಮಾಡ್ತಾ ಇದ್ರು. ಪ್ರಶಾಂತ್ ಅಜ್ಜಿ ನಂಜಮ್ಮ ಕೂಡ ಸ್ವೀಪರ್ ಆಗಿ ಕೆಲಸ ಮಾಡ್ತಾ ಇದ್ರು. ಇನ್ನು ಮಾವ ಸತೀಶ್ ಪ್ಲಂಬರ್ ಕೆಲಸವನ್ನ ಮಾಡಿಕೊಂಡಿದ್ರು. ಈ ಸಂಬಂಧ ಕಾಮಾಕ್ಷಿಪಾಳ್ಯ ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ಕೊಡ್ಲಿಯಿಂದ ಕೊಚ್ಚಿ ಮಹಿಳೆಯನ್ನ ಬರ್ಬರವಾಗಿ ಹತ್ಯೆ ಮಾಡಿದ ಘಟನೆ ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನ ಹಾಲಗೋಟ ಗ್ರಾಮದಲ್ಲಿ ನಡೆದಿದೆ. 32 ವರ್ಷದ ಅನಿತಾ ಮೃತ ದುರ್ದೈವಿ ಆಗಿದ್ದು ಕೈಲಾಶ್ ವೈಜುನಾಥ್ ಕೊಲೆ ಆರೋಪಿಯಾಗಿದ್ದಾನೆ. ಜಮೀನು ವಿಚಾರವಾಗಿ ಕೊಲೆ ನಡೆದಿರೋ ಶಂಕೆ ವ್ಯಕ್ತವಾಗಿದ್ದು ಮಹಿಳೆ ಸ್ನಾನ ಮಾಡುವಾಗ ಮನೆಗೆ ನುಗ್ಗಿ ಕೊಡ್ಲಿಯಿಂದ ಕೊಚ್ಚಿ ಕೊಲೆ ಮಾಡಲಾಗಿದೆ. ಇನ್ನು ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಲ್ಲದೆ ಆರೋಪಿ ಪತ್ತೆಗೆ ತಂಡ ರಚನೆ ಮಾಡಿದ್ದಾರೆ. ಕಟಕ್ ಚಿಂಚೋಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ.
9 ತಿಂಗಳ ತುಂಬು ಗರ್ಭಿಣಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ ಘಟನೆ ಆನೇಕಲ್ ತಾಲೂಕಿನ ಹಳೆ ಚಂದಾಪುರದಲ್ಲಿ ನಡೆದಿದೆ. 21 ವರ್ಷದ ಸವಿತಾ ಮೃತ ಗರ್ಭಿಣಿಯಾಗಿದ್ದು, ನೇಪಾಳ ಮೂಲದವರಾಗಿದ್ದ ಸವಿತಾ ಹೇಮರಾಜು ದಂಪತಿ ಕೆಲಸ ಅರಸಿ ಆನೇಕಲ್ ತಾಲೂಕಿನ ಚಂದಾಪುರಕ್ಕೆ ಬಂದಿದ್ರು. 4 ವರ್ಷಗಳಿಂದ ಚಂದಾಪುರದಲ್ಲೇ ವಾಸವಿದ್ರು. ಪತಿ ಹೇಮರಾಜು ಕೊಲೆ ಮಾಡಿದ್ದಾಗಿ ಸವಿತಾ ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ. ಈ ಸಂಬಂಧ ಗಂಡ ಹೇಮರಾಜುನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದು, ಕೊಲೆನ ಸಹಜ ಸಾವೋ ಆತ್ಮಹತ್ಯೆನೋ ಅಂತ ತನಿಖೆ ಮುಂದುವರಿಸಿದ್ದಾರೆ. ಮರಕ್ಕೆ ನೇಣು ಬಿಗಿದುಕೊಂಡು ಕಾರ್ಮಿಕ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ನೆಲಮಂಗಲದ ಮಹಿಮಾಪುರ ಗ್ರಾಮದ ಬಳಿ ನಡೆದಿದೆ. ಪಶ್ಚಿಮ ಬಂಗಾಳದ 28 ವರ್ಷದ ಅಚಿಂತ್ ಮಂಡಲ್ ಮೃತ ದುರ್ದೈವಿ. ಟಿ ಬೇಗೂರು ಗೋದಾಮಿನಲ್ಲಿ ಲೋಡಿಂಗ್ ಕೆಲಸ ಮಾಡ್ತಾ ಇದ್ದ. ಆದರೆ ಇದ್ದಕ್ಕಿದ್ದಂತೆ ಅನುಮಾನಾಸ್ಪದವಾಗಿ ಗೋಡಾನ್ ಬಳಿಯ ಮರಕ್ಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಇನ್ನು ತಿಂಗಳ ಹಿಂದಷ್ಟೇ ಊರಿನಿಂದ ಬಂದಿದ್ದ ಅಚಿಂತ್ ಸಾವಿನಲ್ಲಿ ಪೋಷಕರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಇನ್ನು ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ದಾಖಲಾಗಿದೆ.